ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. TET ಮತ್ತು CET 2025-26 ಈ ಹಿಂದೆ ನಡೆದಿರ್ತಕ್ಕಂಥ TET ಓಲ್ಡ್ ಕ್ವಶನ್ ಪೇಪರ್ ಸೌಂಡ್ ಚಾಪ್ಟರ್ ಮೇಲೆ ಯಾವ್ಯಾವ ರೀತಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಅಂತಂದು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ್ರಿ. ಭೌತಶಾಸ್ತ್ರದ ಶಬ್ದ ಎಂಬ ಅಧ್ಯಾಯದ ಈ ಇಂದಿನ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನೋಡ್ತಾ ಹೋಗೋಣ್ರಿ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸುವುದಿಲ್ಲ, ಕಾರಣ ಅವು ಅಂತ ಕೇಳೋಣ. ಯಾಕೆ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಲಿಕ್ಕೆ ಕಂಡು ಹಿಡಿಲಿಕ್ಕೆ ಬಳಸಂಗಿಲ್ಲಲ್ಲ ಅಂತಂದು ಕ್ವಶನ್ ಕೇಳ್ಯಾರ. ಇದು ನೋಡ್ರಿ, TET 2017ರಲ್ಲಿ ಕೇಳಲಾದಂಥ ಪ್ರಶ್ನೆ. ಆಪ್ಷನ್ಗಳು: ಕೃತಕ ಉಪಗ್ರಹ ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ, ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ, ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತವೆ, ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗುತ್ತದೆ ಅಂತಂದು ಅದಾವ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ ಅನ್ನೋದು. ಶ್ರವಣಾತೀತ ತರಂಗಗಳು ಕೃತಕ ಉಪಗ್ರಹಗಳನ್ನು ಜಾಡು ಹಿಡಿಯಲು ಬಳಸುವುದಿಲ್ಲ, ಅವುಗಳನ್ನು ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ ಅನ್ನೋದು ಆಪ್ಷನ್ ಕರೆಕ್ಟ್ ಆಗ್ತೈತೆ ರೀ. ಇನ್ನು ಎರಡನೇ ಪ್ರಶ್ನೆ ಹೀಗಿದೆ: ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದಾಗಿ ಪ್ರತಿಧ್ವನಿ ಉಂಟಾಗುತ್ತದೆ ಅಂತಂದು ಕ್ವಶನ್ ಕೇಳ್ಯಾರ್ರಿ. ಇದು ನೋಡ್ರಿ, TET 2017ರಲ್ಲಿ ಕೇಳಲಾದಂತಹ ಪ್ರಶ್ನೆ. ಇದಕ್ಕೆ ಆಪ್ಷನ್ಗಳು: ಕಾಲಾಂತರ 0.2 ಸೆಕೆಂಡ್ ಇದ್ದಾಗ ಪ್ರತಿಧ್ವನಿ ಉಂಟಾಗ್ತದ, ಅಂತರ ಗರಿಷ್ಠ 17 ಮೀಟರ್ ಇದ್ದಾಗ, ಒರಟಾದ ಎತ್ತರದ ಮೇಲ್ಮೈ ಇದ್ದಾಗ, ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ಗಿಂತ ಹೆಚ್ಚಿದ್ದಾಗ ಅಂತ ಕೊಟ್ಟಾರ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಅಂತರ ಗರಿಷ್ಠ 17 ಮೀಟರ್ ಇದ್ದಾಗ ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಏನು 17 ಮೀಟರ್ ಇತ್ತಪ್ಪ ಅಂದ್ರೆ ಅಲ್ಲಿ ಪ್ರತಿಧ್ವನಿ ಉಂಟಾಗುತ್ತೆ ರೀ. ಇದು ನೋಡ್ರಿ, TET 2017ರಲ್ಲಿ ಕೇಳಲಾದಂಥ ಪ್ರಶ್ನೆ. ಇನ್ನು ಮೂರನೇ ಕ್ವಶನ್: ಕಿವಿಯಲ್ಲಿರುವ 3 ಮೂಳೆಗಳಾದ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು ಇವುಗಳ ಕಾರ್ಯವು. ಇದು 2023ರಲ್ಲಿ ಕೇಳಲಾದಂಥ ಪ್ರಶ್ನೆ. ಆಪ್ಷನ್ಗಳು: ಶಬ್ದದ ತರಂಗದ ವರ್ಧನೆ, ಶಬ್ದ ತರಂಗದ ಕೇಂದ್ರೀಕರಣ, ಶಬ್ದ ಸಂಗ್ರಹಣೆ, ಶಬ್ದ ತರಂಗದ ವಿಕೇಂದ್ರೀಕರಣ ಅಂತ ಕೊಟ್ಟಾರ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಶಬ್ದ ತರಂಗದ ವರ್ಧನೆ. ಅಂದ್ರೆ ಏನು ಕಿವಿಯಲ್ಲಿರ್ತಕ್ಕಂಥ 3 ಮೂಳೆಗಳು ಏನು ಸುತ್ತಿಗೆ, ಅಡಿಗಲ್ಲು, ರಿಕಾಪುಗಳು ಇವುಗಳ ಕಾರ್ಯ ಕೆಲಸ ಏನಪ್ಪ ಅಂದ್ರೆ ಶಬ್ದ ತರಂಗಗಳನ್ನು ವರ್ಧನೆ ಮಾಡೋದು, ಶಬ್ದವನ್ನು ಜಾಸ್ತಿ ವರ್ಧನೆ ಮಾಡ್ತಕ್ಕಂಥ ಕೆಲಸ ಆಗಿರ್ತೈತೆ ರೀ. ಇನ್ನು ನಾಲ್ಕನೇ ಕ್ವಶನ್: ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿಸಿರುವ ಅಂಶಗಳು. ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಇಂಪಾರ್ಟೆಂಟ್ ರೀ. ಅವುಗಳ ಅವಲಂಬಿಸಿರುವ ಅಂಶಗಳು ಯಾವ ಅಂತಂದು ಕ್ವಶನ್ ಕೇಳೋಣ. ಪಾರ ಮತ್ತು ಆವೃತ್ತಿ, ಆವೃತ್ತಿ ಮತ್ತು ಪಾರ ಮಾತ್ರ, ಆವೃತ್ತಿ ಮಾತ್ರ ಅಂತಂದು ಆಪ್ಷನ್ಗಳದವು. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಶಬ್ದದ ಘೋಷವು ಪಾರವನ್ನು ಅವಲಂಬಿಸಿದೆ, ಸ್ಥಾಯಿಯು ಆವೃತ್ತಿಯನ್ನು ಏನು ಮಾಡತ್ತಪ್ಪ ಅಂದ್ರೆ ಅವಲಂಬನೆ ಹೊಂದೈತ್ರಿ. ಇನ್ನು ಐದನೇ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ನೋಡ್ತಿದ್ರೆ ಅವರೆಲ್ಲರೂ ಒಂದು ಲೈಕ್ ಕೊಡುವುದರ ಮುಖಾಂತರ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಐದನೇ ಕ್ವಶನು: ಶಬ್ದವು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಇದರ ಅರ್ಥ ಶಬ್ದ ತರಂಗಗಳು ಯಾವ ರೀತಿಯ ತರಂಗಗಳಾಗಿವೆ ಅಂತಂದು ಇದು TET ಕ್ವಶನ್ ರೀ. ಇದು ಆಪ್ಷನ್ಗಳು ಬಂದುಬಿಟ್ಟು ವಿದ್ಯುತ್ ಕಾಂತೀಯ ತರಂಗಗಳು, ಯಾಂತ್ರಿಕ ತರಂಗಗಳು, ರೇಡಿಯೋ ತರಂಗಗಳು, ಹವಾಗೆಂಪು ತರಂಗಗಳು ಅಂತ ಕೊಟ್ಟನ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಯಾವುದಪ್ಪ ಅಂದ್ರೆ ಯಾಂತ್ರಿಕ ತರಂಗಗಳು. ಯಾಂತ್ರಿಕ ತರಂಗಗಳು ಏನಪ್ಪ ಅಂದ್ರೆ ಶಬ್ದವು ಇದು ಪ್ರಯಾಣಿಸಿಲ್ಲ, ಇದರ ಅರ್ಥ ಶಬ್ದವು ಎಂಥ ತರಂಗಗಳಾಗಿವೆ ಅಂದ್ರೆ ಯಾಂತ್ರಿಕ ತರಂಗಗಳಾಗಿವೆ. ನೆಕ್ಸ್ಟ್ ಆರನೇ ಕ್ವಶನ್: ಧ್ವನಿಯ ವೇಗವು ಈ ಕೆಳಗಿನ ಮಾಧ್ಯಮಗಳಲ್ಲಿ ಯಾವ ಅನುರೂಪದಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕ್ವಶನ್ ಕೇಳೋಣ. ಯಾವ ಮಾಧ್ಯಮದಲ್ಲಿ ಹೆಚ್ಚು ಕಂಡು ಬರ್ತೈತಿ? ಅನಿಲಕ್ಕಿಂತ ದ್ರವದಲ್ಲಿ ಜಾಸ್ತಿ, ದ್ರವಕ್ಕಿಂತ ಘನದಲ್ಲಿ ಜಾಸ್ತಿನೋ, ಅಥವಾ ದ್ರವಕ್ಕಿಂತ ಅನಿಲಕ್ಕಿಂತ ಘನದಲ್ಲಿ ಜಾಸ್ತಿನೋ, ಅಥವಾ ಘನಕ್ಕಿಂತ ದ್ರವದಲ್ಲಿ, ದ್ರವಕ್ಕಿಂತ ಅನಿಲದಲ್ಲಿ ಜಾಸ್ತಿನೋ, ಏನು ಅನಿಲಕ್ಕಿಂತ ಘನದಲ್ಲಿ ಜಾಸ್ತಿನೋ,
ಇನ್ನು ಘನಕ್ಕಿಂತ ದ್ರವದಲ್ಲಿ ಜಾಸ್ತಿನೋ ಅಂತಂದು ಆಪ್ಷನ್ಗಳನ್ನ ಕೊಟ್ಟನ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಅನಿಲಕ್ಕಿಂತ ದ್ರವಗಳಲ್ಲಿ ಏನೋ ಧ್ವನಿಯು ಈ ಮಾಧ್ಯಮದೊಳಗೆ ಏನೋ ಅನಿರೂಪವಾಗಿ ಹೆಚ್ಚಿರ್ತೈತಿ. ದ್ರವಗಳಲ್ಲಿ ಹೆಚ್ಚು ಅನಿಲಗಳಿಗಿಂತ. ಹಂಗೆ ದ್ರವಗಳಿಗಿಂತ ಘನಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚಾಗಿರ್ತೈತಿ ವೇಗ. ಶಬ್ದದ ವೇಗ ಘನಗಳಲ್ಲಿ ಹೆಚ್ಚು, ಅದಕ್ಕಿಂತ ಕಡಿಮೆ ದ್ರವಗಳಲ್ಲಿ, ಅದಕ್ಕಿಂತ ಕಡಿಮೆ ಅನಿಲಗಳಲ್ಲಿ ಏನಪ್ಪ ಅಂದ್ರೆ ಆಯಾ ಮಾಧ್ಯಮಗಳಲ್ಲಿ ಇರ್ತೈತೆ ರೀ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೋನಾರ್ ಪೂರ್ಣ ರೂಪವೇನು ಅಂತ ಕ್ವಶನ್ ಕೇಳೋಣ. ಸೋನಾರ್ನ ವಿಸ್ತೃತ ರೂಪ ಅಥವಾ ಏನು ಅದರ ಅರ್ಥ ಏನಂತಂದು ಕ್ವಶನ್ ಕೇಳಾರ. ಆಪ್ಷನ್ ಬಂದುಬಿಟ್ಟು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್, ಸೌಂಡ್ ನಂಬರ್ ಆ್ಯಂಡ್ ರೆಸಿಸ್ಟೆನ್ಸ್, ಸಿಸ್ಟಮ್ ಆಫ್ ನ್ಯಾಚುರಲ್ ಅಕೌಸ್ಟಿಕ್ ರೇಂಜ್, ಸೋಲಾರ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತಂದು ಆಪ್ಷನ್ಗಳನ್ನು ಕೊಟ್ಟಾನ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಏನು ಸೋನಾರ್ನ ಪೂರ್ಣ ವಿಸ್ತೃತ ರೂಪ ಏನಪ್ಪ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಆಗಿರ್ತೈತೆ ರೀ. ಎಸ್, ಇನ್ನು 8ನೇ ಕ್ವಶನ್, ಈ ಕೆಳಗಿನ ಯಾವ ಮಾಧ್ಯಮಗಳಲ್ಲಿ ಧ್ವನಿಯ ವೇಗವು ಗರಿಷ್ಠವಾಗಿರ್ತೈತಿ? ನೋಡ್ರಿ, ಆಗಲೇ ಕ್ವಶನ್ ನೋಡಿದ್ದಲ್ರಿ, ಅದೇ ರೀತಿಯಾದಂಥ ಕ್ವಶನ್. ಆದರೆ ಇಲ್ಲಿ ವಸ್ತುಗಳನ್ನು ಕೊಟ್ಟಾನ, ಅಲ್ಲೇ ಮಾಧ್ಯಮಗಳನ್ನು ಕೊಟ್ಟಿದ್ದ. ಇಲ್ಲಿ ಏನು ಮಾಡ್ಯಾನಪ್ಪ ಅಂದ್ರೆ ವಸ್ತುಗಳನ್ನು ಕೊಟ್ಟು ಯಾವ ವಸ್ತುಗಳಲ್ಲಿ ಶಬ್ದದ ವೇಗವು ಗರಿಷ್ಠವಾಗಿರ್ತೈತಿ. ನಮ್ಗೆ ಈಗಾಗಲೇ ಗೊತ್ತೈತಿ ಘನವಸ್ತುಗಳಲ್ಲಿ ಏನಪ್ಪ ಅಂದ್ರೆ ವೇಗ, ಶಬ್ದದ ವೇಗ ಜಾಸ್ತಿ ಆಗಿರ್ತೈತಿ. ಇವುಗಳಲ್ಲಿ ಘನ ಯಾವುದು ನೋಡ್ರಿ, ಅದು ಉತ್ತರ ಆಗಿರ್ತೈತಿ. ಆಪ್ಷನ್ನು ಗಾಜು, ಎಥನಾಲ್, ಗಾಳಿ, ನಿರ್ವಾತ ಅಂತಂದು ಆಪ್ಷನ್ಗಳು ಕೊಟ್ಟಾನ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಗಾಜು ರೀ. ಗಾಜಿನಲ್ಲಿ ಒಂದು ಘನರೂಪದ ವಸ್ತು ಆಗಿರೋದ್ರಿಂದ ಇದರಲ್ಲಿ ಶಬ್ದದ ವೇಗ ಗರಿಷ್ಠವಾಗಿರ್ತೈತೆ ರೀ. ಎಸ್, ಇಷ್ಟು ಈ ಒಂದು ಶಬ್ದದ ಮೇಲೆ ಈ ಹಿಂದೆ ನಡೆದಿರ್ತಕ್ಕಂಥ ಏನು 2014ರಿಂದ 24ರ ತನಕ TETಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಶಬ್ದದ ಎಂಬ ಅಧ್ಯಾಯದ ಮೇಲಿನ TET ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ರೀ. ಎಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ರಿ. ಸೈನ್ಸ್ ಮ್ಯಾಥ್ಸ್ ವಿದ್ಯಾರ್ಥಿಗಳಿಗೆ, ಪ್ರಶಿಕ್ಷಣಾರ್ಥಿಗಳಿಗೆ ಏನು ಮಾಡ್ರಪ್ಪ ಅಂದ್ರೆ ಈ ಒಂದು ವಿಡಿಯೋನ ಹಂಚ್ಕೊಳ್ರಿ ಅಂತ ಕೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.